स्वागत है आपका बी न्यूज नेशन में। मैं हूं आबिद हुसैन शेख। कांग्रेस दफ्तर में जलजा नाइक की प्रेस मीट। लोकसभा चुनाव में हमारी जीत पक्की है। जिले की बेटी दोस्ती सरकार की उम्मीदवार सुनीता चौहान को इस बार जनता आशीर्वाद करेगी। मोदी के झूठे वादों से इनकी लोकप्रियता कम हुई है। कांग्रेस ने राज्य में हर वादा पूरा किया है। जिगजन बातों का पिटारा है, विकास शून्य। आदर्श ग्राम की बात करते हुए एमपी गोद लेने से पहले ही इस क्षेत्र की हालत अच्छी थी, कहा जलजा नाइक ने। इस प्रेस मीट में हमीद मुशर्रफ, रवि गौड़ा पाटिल और कांग्रेस पदाधिकारी रहे भागी। ಅಂಬೇಡ್ಕರ್ ಜಿ ಅವರು ಬರೆದಿರತಕ್ಕಂತ ಭಾರತದ ಈ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ಪ್ರಬುದ್ಧತೆ ಅಡಿಯಲ್ಲಿ ಇವತ್ತು ಬೆಳೆದು ಬಂತಕ್ಕಂತ ಹಂತದಲ್ಲಿ ಇರತಕ್ಕಂತ ವ್ಯಕ್ತಿ ಅವರು. ಸಂವಿಧಾನ ಈ ರೀತಿ ಇಲ್ಲದೆ ಇದ್ದಿದ್ರೆ ಈ ಮೀಸಲಾತಿ ಅಡಿಯಲ್ಲಿ ಅವರು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಆದರೆ ಅವರು ಅಲ್ಲಿಂದ ಇಲ್ಲಿವರೆಗೆ 10 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ 2 ಬಾರಿ ಅವರು ಸಂಸತ್ ಸದಸ್ಯರಾಗಿದ್ದರೂ ಕೂಡ ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಖೇದ ಅನಿಸುತ್ತೆ ನಮಗೆ. ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಪಕ್ಷ ಮಾಡಿರೋ ಕೆಲಸನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಭಾಳ ಕಡೆ ಓಡಾಡ್ತಿದ್ದಾರೆ ಅವರು. ಎಲ್ಲಿ ಕೆಲವು ಕೆಲಸಗಳಾಗಿರುತ್ತೆ. ಈಗ ಈ NTPC ಇದರಲ್ಲಿ ಕೊಡಗಿ ಅಂತೇಳ್ಬಿಟ್ಟು ಒಂದು ಜಾಗ, ಅಲ್ಲಿ ಕುಡುಗಿ, ಅಲ್ಲಿ ಸುಶೀಲ್ ಕುಮಾರ್ ಸಿಂಧೇಜಿ ಅವರು ಆ ಕೆಲಸವನ್ನು ಸಂಸದರಿದ್ದಾಗ ಅವ್ರು ಮಾಡಿರ್ತಕ್ಕಂಥ ಕೆಲಸನ ಕೋಟಿಗಟ್ಟಲೆ ಕೆಲಸನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಆಡ್ತಕ್ಕಂಥ ಪ್ರವೃತ್ತಿ ಜಿಗಜಿಣಗಿ ಸಾಹೇಬ್ರಿಗಿದೆ. ಆಮೇಲೆ ಈ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆ ಇದೆಯಲ್ಲ, ಅವ್ರು ಏನಾದರೂ ಕುಡಿಯೋ ನೀರಿನ ಸಚಿವರು ಅವರು ಮನಸ್ಸು ಮಾಡಿದರೆ ಒಂದು ಹನಿ ನೀರಿಗೆ ತೊಂದರೆ ಇದೆ ಅಂತೇಳ್ಬಿಟ್ಟು ನೋಡ್ದಿದ್ದ ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಹಳ್ಳಿಗೆ ಮಾಡ್ಬೋದಾಗಿತ್ತು. ಅವರು ಮಾಡಿದ್ರಾ? ಏನೂ ಮಾಡಲಿಲ್ಲ. ದೇವಸ್ಥಾನ ಮಠ ಮಂದಿರಗಳಿಗೆ ಅವರು ಒಳಗೆ ಹೋಗೋದೇ ಇಲ್ಲ. ದೇವಸ್ಥಾನಗಳಲ್ಲಿ ಒಳಗೆ ಹೋಗಿ ಅವ್ರು ಕೂರೋದಿಲ್ಲ. ದೇವಸ್ಥಾನಗಳಲ್ಲಿ ಬಂದಿರ್ತಿಲ್ಲ. ದೇವಸ್ಥಾನಗಳಲ್ಲಿ ಹೋಗಿ ಒಬ್ಬ ವ್ಯಕ್ತಿ ತನ್ನ ಬೆನ್ನ ಹಿಂದೆ ಇರ್ತಕ್ಕಂಥ ಲೋಪದೋಷಗಳನ್ನು ತಿದ್ದಬೇಕಾದ್ರೆ ನಿಮ್ಮನ್ನು ನಾಯಕರನ್ನಾಗಿ ಯಾಕೆ ಜನ ಆಯ್ಕೆ ಮಾಡ್ತಾರೆ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನು, ಈ ಸಮಾಜದಲ್ಲಿರ್ತಕ್ಕಂಥ ತಪ್ಪು ನೆಪ್ಪುಗಳನ್ನು ನೇರವಾಗಿ ಸರಿ ರೀತಿಯಲ್ಲಿ ಕಾಪಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಈತ ನಾಯಕನಾಗಬೇಕು ಅಂತ ನಿಮ್ಮನ್ನು ಆಯ್ಕೆ ಮಾಡೋದು. ನೀವೇ ಹೋಗಿ ಯಾವುದೋ ಕಟ್ಟೆ ಮೇಲೆ ಕೂತ್ಕೊಳ್ಳೋದು, ನೀವೇ ಹೋಗಿ ಯಾವುದೋ ಬೀದಿಯಲ್ಲಿ ಕೂತ್ಕೊಳ್ಳೋದು, ನೀನೇ ಹೋಗಿ ನಾನು ಅಸ್ಪೃಶ್ಯ ಅಂತ ಹೇಳ್ಬಿಟ್ಟು ಹೊರಗಡೆ ಕೂತ್ಕೊಳ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದು ಹೇಳಿತನ. ಇದು ಯಾರು ಕೂಡ ಮಾಡಬಾರ್ದು ಇದನ್ನು. ಯಾಕಂದರೆ ನಾಯಕತ್ವ ಅಂದರೆ ಹೆಂಗೆ ಬಿಂಬಿಸಬೇಕು ಅಂದರೆ, ನಾನು ನಾಯಕ ಅಂದರೆ ಜನಗಳು ಒಬ್ಬರನ್ನ ಬೆಳೆಸೋ ವ್ಯವಸ್ಥೆ. ಯಾಕಂದರೆ ನನ್ನ ನಾಯಕ ಇದ್ದಾನ್ರಿ, ನಾನು ಏನೇ ಇದ್ದರೂ ಅದನ್ನು ಸರಿಪಡಿಸ್ಕೋತೀನಿ ಅನ್ನೋ ರೀತಿಯಲ್ಲಿ ಬೆಳೆಸ್ಕೋತಾರೆ. ಆದರೆ ಈ ನಾಯಕರು ನಡ್ಕೊಂಡು ಬಂದಿರೋದು ಇನ್ನು ಕಟ್ಟೆ ಮೇಲೆ ಕೂರ್ತಿದ್ದಾರಲ್ಲ. ಹಾಗಾದರೆ ಯಾರಿಗೆ ನ್ಯಾಯ ಕೊಡ್ತೀರಿ ನೀವು? ಇವತ್ತು ಹಿಂದುಳಿದವರ ನಾಯಕನಾಗಿ ನೀವು ಬೆಳಗ್ತಾ ಇದ್ದೀರಲ್ಲ, ಹಿಂದುಳಿದವ್ರನ್ನ ಜಾತ್ಯತೀತತೆ ಇರ್ತಕ್ಕಂಥದ್ದು ನಾವು ಈ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾಮ ಮಂತ್ರವನ್ನು ಜಪಿಸ್ತಕ್ಕಂಥ ಒಂದು ಒಳ್ಳೆಯ ಒಂದು ಪಕ್ಷದಲ್ಲಿ ನೀವು ಕೂತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ಹಾಗಾದರೆ ರಾಮ ಏನು ಮಾಡ್ದ ಸ್ವಾಮಿ? ಯಾವ ರೀತಿ ರಕ್ಷಣೆ ಕೊಟ್ಟ ಜನರನ್ನ? ಪರಮಾತ್ಮನಾಗಿ ಎಲ್ಲರನ್ನ ಒಂದು ಅಂತ ಹೇಳ್ಬಿಟ್ಟು ರಾಷ್ಟ್ರ ಈ ದೇಶವನ್ನು ನಡೆಸ್ತಾ ಇರ್ತಕ್ಕಂಥ ಪರಮಾತ್ಮನ ಅಡಿಯಲ್ಲಿರೋರು ನೀವು ಇನ್ನು ಕಟ್ಟೆ ಮೇಲೆ ಕೂರ್ತಿದ್ದೀರಲ್ರಿ. ದಯವಿಟ್ಟು ಇದ್ರ ಮೂಲಕ ನಾನು ಭಾಳ ಚಿಕ್ಕವಳಿರ್ಬೋದು, ಅವರಿಗೆ ಭಾಳ ಚಿಕ್ಕವಳಿರ್ಬೋದು. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮಂಥ ಜನಗಳು ಹಿಂದುಳಿದವರು ಯಾಕೆ ಇದು ಮೀಸಲಾತಿ ಅಂತ ಅಂಬೇಡ್ಕರ್ ಜಿ ತಂದುಬಿಟ್ಟು ಆ ಮೀಸಲಾತಿ ಅಡಿಯಲ್ಲಿ ನಮ್ಮಂಥವ್ರನ್ನ ಬೆಳೆಸೋಕೆ ಯಾಕೆ ಬಂದಿದ್ದಾನೆ ಅಂದರೆ, ಹಿಂದುಳಿದವರು, ಹಿಂದೆ ಇರ್ತಕ್ಕಂಥ ಜನ, ಹಿಂದೆ ನೊಂದಿರ್ತಕ್ಕಂಥ ಜನ, ಇನ್ನೂ ಕಟ್ಟೆ ಮೇಲೆ ಕೂರೋ ಜನ, ಅಪ್ಪ ಬರ್ರೋ ಒಳಗೆ, ಮಠ ಮಂದಿರದಲ್ಲಿ ಬರ್ರಿ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಇವನಾರವ ಎನಿಸದಿರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಬಸವಣ್ಣನವರ ವಚನಗಳನ್ನು ನೀವಲ್ಲಿ ಭಾಷಣದಲ್ಲಿ ಭಾಳ ಹೇಳಿರೋದನ್ನು ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ. ನೀವಿದ್ದೀರಾ? ನೀವು ಮಾಡ್ತಾ ಇದ್ದೀರಾ? ಹಾಗಾಗಿ ಆದ್ದರಿಂದ ಇವತ್ತು ಜನ ನಿಮಗೆ ಪಾಠ ಕಲಿಸ್ತಾರೆ. 5 ವರ್ಷಕ್ಕೆ 10 ಕೋಟಿ ಜನ ಯುವಕರಿಗೆ ನೌಕರಿ ಸಿಗೋದಾದರೆ ಬೆಳೆಯುವಲ್ವ? ಮತ್ತು ಕುಟುಂಬಗಳು ಬೆಳಿತೀವಲ್ಲ, ನಮಗೋಸ್ಕರ ಮಾಡ್ತಿದ್ದಾರೆ ಅಂತ ಮೋದಿಜಿ ಅಂದರು. ಲಾಸ್ಟಿಗೆ 1 ವರ್ಷ ಕಳೀತು, 2 ವರ್ಷ ಕಳೀತು, 3 ಆಯಿತು, 4ನೇ ವರ್ಷಕ್ಕೆ ಮೋದಿಜಿ ಅವ್ರಿಗೆ ಕೇಳಿದಾಗ ಹೇಳಿದರು, ಕ್ಯಾ ಬಾತ್ ಹೈ, ಕ್ಯೂ ಡರ್ತೆ ಹೋ, ಮೈನೆ ಚಾಯ್ ಬೇಚಾ ಹೈ, ತುಮ್ ವಡಾ ತಲ್ಕೆ ಬೇಚೋನಾ ಅಂದರು. ವಡಾ ಮಾರಾಟ ಮಾಡಿ ಇರ್ರಪ್ಪ, ಯಾಕೆ ಚಿಂತೆ ಮಾಡ್ತೀರಿ ಅಂದರು.
ಇದು ಅವ್ರು ಕೊಟ್ಟ ಆಶ್ವಾಸನೆಗೆ ಒಂದು ಉತ್ತರ. ಏನು ಅಲ್ಲಿ 80,000 ಕೋಟಿ ರೂಪಾಯಿ ಕಪ್ಪು ಹಣ ಹೊರದೇಶದಲ್ಲಿದೆ, ಅದನ್ನು ತಂದು ನಿಮಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂದರು. ಇನ್ನೊಂದು ಸಲ ನಮ್ಮ ಮಕ್ಕಳು ಎಲ್ಲರೂ ಒಂದು ಆಸೆ ಆಕಾಂಕ್ಷೆ, ಒಬ್ಬ ರೈತ, ಒಬ್ಬ ಬಡವ, ಒಬ್ಬ ಪ್ರತಿಯೊಬ್ಬರು 15 ಲಕ್ಷ ಅಂತ ವಿಚಾರ ಮಾಡಿದರು. ಯಾರ್ದಾದ್ರೂ ಅಕೌಂಟಿಗೆ 1 ರೂಪಾಯಿ ಹಾಕಿದ್ರಾ? 1 ರೂಪಾಯಿ ಇಲ್ಲ, ಹಾಕಲಿಲ್ಲ. ಚುನಾವಣೆ ಬಂದ ಸಂದರ್ಭದಲ್ಲಿ ಈಗ ಮಾಡಿದರು. ಒಬ್ಬೊಬ್ಬ ರೈತರ ಕುಟುಂಬಕ್ಕೆ ಎಷ್ಟು ಹಾಕ್ತೀನಿ? 2,000 ರೂಪಾಯಿ ಹಾಕ್ತೀನಿ ಅಂದರು. 2,000 ರೂಪಾಯಿ ಹಾಕಿದರೆ ಅವ್ರಿಗೆ ಏನು ಬರುತ್ತೆ? ಅದರಲ್ಲಿ 16 ರೂಪಾಯಿ ಒಂದು ದಿನಕ್ಕೆ ಬೀಳೋದಾದರೆ ಅದರಿಂದ ಅವ್ರು ಏನು ತಗೋತಾರೆ? ಯಾಕೆ ಅಂದರೆ ಏನೂ ಹಾಕಲಿಲ್ಲಪ್ಪ ಅಂತ ಕೆಟ್ಟ ಹೆಸರು ಬರೋ ಬದಲಿ ಏನೋ ಒಂಚೂರು ಕೊಡ್ತಿದ್ದಾರಂತೆ ಅಂತ ಒಂದು ಒಳ್ಳೆಯ ಹೆಸರು ಮತಕ್ಕೋಸ್ಕರ ಈ ನಾಟಕವನ್ನು ಮಾಡ್ತಕ್ಕಂಥ ಹಂತದಲ್ಲಿ ಇವತ್ತು ಅಲ್ಲಿ ಮಾತುಗಳಾಯಿತು. ಇಲ್ಲಿ ಈ ವಿಚಾರದಡಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೋಲಿಸಿದರೆ ಈಗ ನೀರಾವರಿ, ಕುಡಿಯುವ ನೀರು, ನೈರ್ಮಲ್ಯ ಸಚಿವರಾಗಿ ಜಿಗಜಿಣಗಿಯವರು ಇಲ್ಲಿದ್ದರು. ಕುಡಿಯುವ ನೀರಿನ ನೀರಾವರಿ ಸಚಿವರಾಗಿ ನಮ್ಮ MB ಪಾಟೀಲ್ಜಿಯವರು ಕೂಡ ಇದ್ದರು. MB ಪಾಟೀಲ್ಜಿಯವ್ರ ಕೆಲಸ ಏನು ಮಾಡಿದರು? ಅದೇ ಪ್ರಶ್ನೆ ತಾನೇ. ಅವರು ಮಂತ್ರಿ, ನಿಮ್ಮಲ್ಲೂ ಮಂತ್ರಿ ಇದ್ದರು. ಏನು ಮಾಡಿದರು? 15 ಲಕ್ಷ ಎಕರೆಗೆ ಇವತ್ತು ಕುಡಿಯುವ ನೀರಾವರಿಯ ಸೌಲಭ್ಯವನ್ನು ಕೊಟ್ಟ ಹೆಗ್ಗಳಿಕೆ ಇದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಮಾಡಿ ತಿಳಿ, ನೋಡಿ ಕಲಿ. ನಾವು ಈ ರೀತಿಯಲ್ಲಿ ಬರ್ತಾ ಇದ್ದೀವಿ. ಏನು ಮಾಡಿದ್ದೀವಿ ಕಣ್ಣಾರೆ ನೋಡ್ತೀರಿ. ಆ ನೋಡಿದ್ದನ್ನು ತಿಳಿಸೋ ರೀತಿಯಲ್ಲಿ ನೀವು ಮಾತಾಡ್ಬೋದು. ಆ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಯಿತು. ಇವತ್ತು ಕಾಂಗ್ರೆಸ್ ಪಕ್ಷ ಬೇಕಾದಷ್ಟು ಸೌಲಭ್ಯ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದರು. 8,000 ಕೋಟಿ ಹಣದಲ್ಲಿ ಇವತ್ತು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು. ಬಟ್ ಅವು ತಲುಪಿದಾವೆ ಅವರಿಗೆ. ಇವತ್ತು 50,000 ಅಟ್ಲೀಸ್ಟ್ 50,000 ಅಂತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿದ್ದಾರೆ ಇವತ್ತು. ಯಾಕೆಂದರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವು ಎಡರು ತೊಡರುಗಳು, ಜನ ನಮ್ಮ ಜೊತೆಯಲ್ಲಿದ್ದಾರೆ, ವೋಟಿಂಗ್ ಪ್ಯಾಟ್ರನ್ ಹೆಚ್ಚು ನಮ್ಮದಾಗಿದೆ, ಗೆಲುವು ಅವ್ರದ್ದಾಗಿದೆ. ಬಟ್ ಮತದ್ದು ನೀವು ಎಣಿಕೆ ಮಾಡ್ತಕ್ಕಂಥ ಹಂತದಲ್ಲಿ ಪರ್ಸೆಂಟೇಜ್ ವೋಟಿಂಗ್ ನಮ್ಮದೇ ಇದೆ, ನಾವು ಸೋತಿದ್ದೀವಿ. ವೋಟ್ ಆಫ್ ಪರ್ಸೆಂಟೇಜ್ ಕಾಂಗ್ರೆಸ್ಗೆ ಇದೆ. ಜನರು ನಮ್ಮ ಜೊತೆಯಲ್ಲಿದ್ದಾರೆ, ಫಲಿತಾಂಶದಲ್ಲಿ ನಾವು ಅವತ್ತು ಸೋತ್ವಿ. ಬಟ್ ಎಲ್ಲಿ ಕೆಲವು ತೊಡರುಗಳು ಕೆಲವು ಕಡೆ ಬಂದವು, ರಾಜಕೀಯ ತೊಡರುಗಳು ಬಂದಿದ್ದರಿಂದ ಕೆಲವು ಹಂತದಲ್ಲಿ ಒಂದು ವಿಚಾರಗಳು ಆದವು. ಬಟ್ ಈಗ ಲೋಕಸಭೆದೇನೆಂದರೆ ಹಾಲಿ ಇರ್ತಕ್ಕಂಥ MP ಅವರೇ ಕ್ಯಾಂಡಿಡೇಟ್ ಆಗಿದ್ದರಿಂದ ಇದರಲ್ಲಿ ಬದಲಾವಣೆ ಆಗಿದ್ರೆ ಹೆಂಗಾಗ್ತಿತ್ತೋ ಗೊತ್ತಿಲ್ಲ. ಯಾಕಂದರೆ ಹಳಬ್ರು ಸರಿ ಮಾಡಲಿಲ್ಲ ರೀ BJP ಅವರು, ಈಗ ಒಬ್ಬರು ಹೊಸಬ್ರು ಬಂದಿದ್ದಾರೆ, ಇವ್ರು ಮಾಡ್ತಾರೆ, ಹಾಗಾದರೆ ಇವ್ರಿಗೊಂದು ಸಲ ಕೊಟ್ಟೋಣ ಅಂತಿದ್ರೇನೋ ಜನ. ಈಗ ಅದೇ ಮುಖವನ್ನು ನೋಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅನುದಾನವನ್ನು ಇಟ್ಟಿದ್ದಾರೆ ಪ್ರತಿಯೊಂದು ಕೂಡ ಬಳಕೆ ಆಗಿದ್ದಾವೆ. ಈಗ ಉದಾಹರಣೆ ಜಿಗಜಿಣಗಿ ಅವರಿಗೆ ಎಷ್ಟು ಅನುದಾನ ಬಂದಿದೆ ಅಂದರೆ ಮೋಸ್ಟ್ಲಿ ಅದ್ರ ಟೋಟಲ್ ಅವ್ರಿಗೆ ಕೊಡೋಕೆ ಗೊತ್ತಾಗಲ್ಲ. ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ಬಿಜಾಪುರ, ಸಿಂದಗಿ, ಮುದ್ದೇಬಿಹಾರ್ ಹಿಂಗೆ ಎಣಿಸ್ಕೊತಾ ಬಂದುಬಿಟ್ಟು ಎಣಿಕೆಗೆ ತಕ್ಕಂತೆ 60, 30, 40, 45 ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ನಾನು ನೋಡ್ತಾ ಬಂದೆ. ಹಾಗಲ್ಲ ಕೊಡೋದು. ಕೆಲಸ ಕಾರ್ಯಗಳನ್ನು ಮಾಡಿದರೆ ನಿಜವಾಗ್ಲೂ ಅವರು ಪಾರದರ್ಶಕವಾಗಿ ಆ ಕೆಲಸ ಕಾರ್ಯಗಳ ಒಂದು ಮಾಹಿತಿಯನ್ನು ಕೊಟ್ಟು ಬಿಡಲಿ ಜನಕ್ಕೆ ಇವತ್ತು. ಹಾಗಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಿದೆ. ಕಾಂಗ್ರೆಸ್ ಪಕ್ಷ ಬಡವರ ಧ್ವನಿಯ ಜೊತೆಯಲ್ಲಿ ನಡೆದು ಬರ್ತಕ್ಕಂಥ ಸ್ಥಿತಿ ಗೊತ್ತಿದೆ. ಒಬ್ಬ ವಿದ್ಯಾವಂತೆ ಆಗಿರ್ತಕ್ಕಂಥ, ಸುಶೀಲೆ ಆಗಿರ್ತಕ್ಕಂಥ ಭಾಳ ಒಳ್ಳೆಯ ಸಹೋದರಿಯನ್ನು ಲಂಬಾಣಿ ಜನಾಂಗದ ಈ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣುಮಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಆ ಜನಾಂಗದವರು ಕೂಡ ಹೆಚ್ಚಿನ ಸಂಖ್ಯೆ ಇದೆ. ಮತ್ತು ಎಲ್ಲ ನನ್ನ ಜನಾಂಗದ ಸಹೋದರರು, ತಾಯಂದಿರು, ನನ್ನ ಹಿರಿಯ ನಾಯಕರು ಎಲ್ಲರೂ ಕೂಡ ಬೆಂಬಲ ಇದೆ. ಅದರಲ್ಲಿ ಈಗ ಶಿವಾನಂದ ಪಾಟೀಲ್ಜಿಯವರು, MB ಪಾಟೀಲ್ಜಿಯವರು, ಯಶವಂತ ಗೌಡಜಿಯವರು, ನಮ್ಮ ಎಲ್ಲ ಶಾಸಕರುಗಳು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಅವರವರ ಜವಾಬ್ದಾರಿಯನ್ನು ನಾವು ಭೇದವಿಲ್ಲದೆ ನಾವು ಭೇದವಿಲ್ಲದೆ ಏಕೋಭಾವದಿಂದ ಇವತ್ತು ಕೆಲಸವನ್ನು ಮಾಡ್ತಿದ್ದೀವಿ. ಹಾಗಾಗಿಬಿಟ್ಟು ಕಟ್ಟಿಟ್ಟ ಜಯವನ್ನು ನಾವು ತಗೋತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. और खबरों के लिए देखते रहिए बी न्यूज नेशन। वेंटेज मोटर्स, OPP सैनिक स्कूल, फर्स्ट गेट, तरबीर रोड, विजयपुर। कॉन्टैक्ट नंबर 9731512783, 9731512793। ನಮ್ಮಲ್ಲಿ 2 ಥರ ಬ್ರ್ಯಾಂಡ್ಸ್ ಇರ್ತದೆ. ಒಂದು ವೆಸ್ಪಾ ಅಂತೇಳಿ ಮತ್ತು ಇನ್ನೊಂದು ಎಪ್ರಿಲ್ ಅಂತೇಳಿ. ಆ ವೆಸ್ಪಾದಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಅದಾವೆ, ಆಮೇಲೆ ಎಪ್ರಿಲ್ ಆಗೋದು ಬೇರೆ ಬೇರೆ ಮಾಡಲ್ಸ್ ಅದಾವೆ. ಸೊ ಎಲ್ಲರೂ ವೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅನ್ಕೊಂತಾರೆ. ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ.
ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್, ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್, ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।